ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು 5ನೇ ತಾರೀಕು. ಇವತ್ತು ಬೆಳಗ್ಗೆ ಒಂದು 4:15 ಇದ್ದೆ. ಎದ್ದು ಸ್ವಲ್ಪ ತೊತ್ಕೊಂಡು ಹಾಗೆ ರೆಡಿಯಾಗಿ ಅಜ್ಜಿ ದೋಸೆ ಮಾಡಿದರು, ತಿಂದ್ಕೊಂಡು ಇವಾಗ ರೋಡಲ್ಲಿ ಬಿಟ್ಟಿದ್ದೀನಿ ಕಾಲೇಜ್ಗೆ ಹೋಗೋಕ್ಕೆ. ಇವಾಗ ಏನಿಲ್ಲ, ಕಾಲೇಜ್ಗೆ ಹೋಗೋದು, ಓದೋದು. 10 ಗಂಟೆಗೆ ಎಕ್ಸಾಮ್ ಇದೆ, 10ರಿಂದ 1 ಎಕ್ಸಾಮ್ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಸಂಜೆ ಟ್ರೈನಲ್ಲಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನೇನಾಗುತ್ತಂತ. ಎಲ್ಲೋ ವಯಸ್ಸು ಕಾಲೇಜಿಗೆ ಬಂದೆ ನೋಡಿ, ಕ್ಲಾಸಲ್ಲಿ ಯಾರೂ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕ್ಲಾಸಲ್ಲೂ ಎಲ್ಲ ಎಕ್ಸಾಮಿ ಬ್ರ್ಯಾಂಚಲ್ಲಿದೆ ಅಂತ ಬರೆಯೋಕ್ಕೆ ಬಂದಿದ್ದಷ್ಟೇ. ಯಾರೂ ಇಲ್ಲ, ಎಲ್ಲರಿಗಿಂತ ಫಸ್ಟ್ ಬಂದಿದ್ದೀನಿ ಅಂದ್ಕೋತೀನಿ. ಯಾರೂ ಬಂದಿಲ್ಲ. ಇವತ್ತು ಕುತ್ಕೊಂಡು ಓದ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಶ್ರೀರಾಮ್ಪುರದಿಂದ ಮೆಟ್ರೋ ಹತ್ಬಿಟ್ಟು ಮೆಟ್ರೋಯಿಂದ ಬಸ್ಸಿಗೆ ಬಂದೆ. ಅಲ್ಲಿ ನೋಡಿದ್ರೆ ಬಸ್ ಯಾವುದೂ ಸಿಕ್ಕಿಲ್ಲ ಅಂತ AC ಬಸ್ ಅವ್ರು ಕೇಳಿದ್ರೆ, ಅವ್ರು ಬಾಪ ಸ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ರು. ಮಾಮೂಲಿಗೆ ಬಂದರೆ 43 ರುಪೀಸ್ ಆಗುತ್ತೆ. ಅಲ್ಲಿ ಎಷ್ಟಾಗ್ಬೋದು, ಒಂದು 20 ರುಪೀಸ್ ಜಾಸ್ತಿ ಆಗ್ಬೋದು. ಅಂದರೆ 80 ರುಪೀಸ್ ಆಯಿತು ಗೈಸ್. ಅಪ್ಪ ಅನಿಸ್ತು. 80 ರುಪೀಸ್ ಕೊಟ್ಟು ಇವಾಗ ಕಾಲೇಜಿಗೆ ಬಂದಿದ್ದೀನಿ ನೋಡಿ. ಲಾಸ್ಟಲ್ಲಿ ಬ್ಯಾಗ್ ಇಕ್ಕಿದ್ದೀನಿ, ಅದು ನನ್ನದೇ ಬ್ಯಾಗು. ಕೂತ್ಕೊಂಡು ಇವಾಗ ಇನ್ನೂ 1.5 ಅವರಿಂದ 2 ಅವರ್ ಇದೆ. ಕೂತ್ಕೊಂಡು ಆರಾಮಾಗಿ ಓದೋಣ. ಮತ್ತೆ ಸಿಗ್ತೀನಿ ಎಕ್ಸಾಮ್ ಆದಮೇಲೆ. ಸರಿ, ಎಕ್ಸಾಮ್ ಮುಗಿಸ್ಕೊಬಂದೆ. ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ನೋಡಿ. ಬಸ್ಸಲ್ಲಿ ಹೋಗ್ತಾನೆ ಕೂತ್ಕೊಂಡು ಇವಾಗ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗೋಣ. ಎಕ್ಸಾಮ್ ಪರವಾಗಿಲ್ಲ, ಚೆನ್ನಾಗಿ ಬರೆದೆ. ನೆಕ್ಸ್ಟು ನೋಡೋಣ. ಹಾಯ್ ಗಾಯ್ಸ್, ಇವಾಗ ತಾನೇ ಬಸ್ ಇಳಿದಾಯಿತು. ಬಸ್ಸು ಅಲ್ಲೇ ಇಳಿದೆ. ಇವಾಗ ನೋಡಿ, ಇಲ್ಲಿ ಮುಂದೆ ಮೆಟ್ರೋ ಇದೆ. ಮೆಟ್ರೋ ಹೋಗಿ ಇಲ್ಲಿಂದ ಜಸ್ಟ್ 2 ಸ್ಟಾಪು ಶ್ರೀರಾಮ್ಪುರಕ್ಕೆ ಹೋಗ್ಬಿಟ್ಟು ಆರಾಮಾಗಿ ನಿಂತ್ಕೊಂಡು ಸ್ವಲ್ಪ ಕಷ್ಟನೇ. ಯಾಕಂದರೆ ಎಕ್ಸಾಮ್ ಮುಗಿತಲ್ಲ, ಇವತ್ತೆಲ್ಲ ಫೈನಲ್, ನಾಳಿದ್ದು ಎಕ್ಸಾಮ್ ಇದೆ. ಅಷ್ಟು ಮುಗಿಸಿ ಬನ್ನಿ ಹೋಗೋಣ. ಹೋಗ್ತಾನೆ ಮೆಟ್ರೋ ಇಲ್ಲಿ ಬಂದು ಇವಾಗ ನೋಡಿ ಮನೆಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಶ್ರೀರಾಮ್ಪುರದಲ್ಲಿ ಇಳಿದಾಯಿತು. ಇವಾಗ ಸ್ವಲ್ಪ ದೂರ ಮನೆ. ಆರಾಮಾಗಿ ನಡ್ಕೊಂಡು ಹೋಗಿ ಫಸ್ಟು ತಿನ್ನಬೇಕು, ಹೊಟ್ಟೆ ಹಸ್ತಾ ಇದೆ. ಫಸ್ಟು ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಮಲ್ಕೋತೀನಿ ಅನಿಸ್ತಾ ಇದೆ. ಸರಿ, ಹೋಗೋಣ. ಟ್ರೈನ್ ಹತ್ತೀನಿ ನೋಡಿ. ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಟ್ರೈನ್ ಆಲ್ರೆಡಿ ಮಲ್ಲೇಶ್ವರ ಬಿಟ್ಟಿದೆ. ನಮ್ಮ ತಾತ ಬಿಟ್ಬಿಟ್ಟರು. ಇವಾಗ ಏನಿಲ್ಲ, ಚಿಕ್ಕಬಳ್ಳಾಪುರ 2 ಅವರ್ ಜರ್ನಿ. ಯಾವಾಗಲೂ ಟ್ರೈನ್ 6:15ಗೆ ಬರ್ತಿತ್ತು. ಇವತ್ತಾದರೆ ಲೇಟ್ ಆಗಿದೆ ಸ್ವಲ್ಪ. ಇವತ್ತು 6:15ಗೆ ಬಂದು ಇವಾಗ ಏನಿಲ್ಲ, ಸದ್ಯಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ, ಸಿಗೋಣ. ಹಾಯ್ ಗೈಸ್, ನೋಡ್ಬೋದು ಇವಾಗ ಇನ್ನು ಯಶವಂತಪುರಕ್ಕೆ ಕೂಡ ಹೋಗಿಲ್ಲ. ಇಲ್ಲೇ ನಿಲ್ಲಿಸ್ಬಿಟ್ಟಿದೆ ಗಾಡಿ. ಯಾಕಂದರೆ ಇನ್ನೂ ಯಾವುದೋ ಟ್ರೈನ್ ಬರ್ತಾಯಿದೆ ಕೂತಿರಿ. ಇಲ್ಲ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಇಲ್ಲಿ ಟ್ರೈನ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋದಷ್ಟು ಗೊತ್ತಿಲ್ಲ. ಸದ್ಯಕ್ಕೆ ನಾನು ಕೂತ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ತೀನಿ. ಆಚೆ ನೋಡೋಕೆ ಫುಲ್ಲು ಕತ್ಲೆ ಇದೆ, ಏನು ನೋಡೋದು ಕಾಣಿಸ್ತಾ ಇಲ್ಲ. ಇವಾಗ ಕೂತ್ಕೊಂಡು ಎಷ್ಟೊತ್ತು ಬಿಡ್ತಾರೋ ನೋಡೋಣ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಬನ್ನಿ. ಇದೇ ಟೈಮಲ್ಲಿ ಎಡಿಟ್ ಸ್ವಲ್ಪ ಮಾಡ್ತಾಯಿದ್ದೀನಿ, ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ನಾಳೆ ಅಪ್ಲೋಡ್ ಮಾಡಬೇಕು. ನೆನ್ನೆ ಕೂಡ ಎಡಿಟ್ ಮಾಡಿಲ್ಲ, ಇವತ್ತಿಂದು ಎಡಿಟ್ ಮಾಡಬೇಕು. ನೆನ್ನೆದು ಎಡಿಟ್ ಮಾಡ್ತಾ ಕೂತ್ಕೊಂಡೆ ಅಷ್ಟೇ. ಬನ್ನಿ. ಚಿಕ್ಕಬಳ್ಳಾಪುರಕ್ಕೆ ಬಂದು ನೋಡಿ, ಟ್ರೈನ್ ನಿಂತಿದೆ. ಕೈಯಲ್ಲಿ ಒಂದು ಲಗೇಜು, ಹಿಂದುಗಡೆ ಒಂದು ಲಗೇಜು ತಗೊಂಡು ವಾಪಸ್ಸು ಮನೆಗೆ ಬರ್ತಾರಂತೆ, ಕರ್ಕೊಂಡು ಹೋಗ್ತಾರೆ. ಬಿಡಿ ಗೈಸ್, ಮನೆಗೆ ಬಂದು ಇವಾಗ ತಿನ್ನಕ್ಕೆ ಹೋಗ್ಬೇಕು. ಲಗೇಜೆಲ್ಲ ಇಕ್ಕಿದ್ದಾಯಿತು. ಇವಾಗ ಏನಿಲ್ಲ, ಅಮ್ಮ ದೋಸೆ ಮಾಡ್ತಾಯಿದ್ದಾರೆ. ಆರಾಮಾಗಿ ದೋಸೆ ತಿನ್ಕೊಂಡು ಮತ್ತೆ ಸಿಗೋಣ. 1 hour later. ಬರ್ತೀನಿ. ತಿಂದಿದ್ದಾಯಿತು. ಆರಾಮಾಗಿ ನೋಡಿ, ಇಲ್ಲಿ ಆರಾಮಾಗಿ ಇಲ್ಲಿ ಮಲ್ಕೊಬಿಡೋದು ಅಷ್ಟೇ. ಏನೇನಿಲ್ಲ, ನಾಳೆ ಸಿಗೋಣ. ಇವತ್ತಿಗೆ ಇಷ್ಟೇ. ಬಾಯ್.